ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಕಾರ್ಮಿಕರು ಎಲ್ಲ ಸೇರಿ ಒಗ್ಗೂಡಿ ನಮ್ಮ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಈ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಆಲ್ಮೋಸ್ಟ್ ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಈ ಕ್ರಿಕೆಟ್ನಲ್ಲಿ ಭಾಗವಹಿಸಿದೆ. ಈ ಇಂಡಸ್ಟ್ರಿಯಲ್ ಕ್ರಿಕೆಟ್ ಲೀಗ್ನ ಮುಖ್ಯವಾಗಿ ನನ್ನ ಹಿಂದೆಗಡೆ ಬೆನ್ನೆಲುಬಾಗಿ ನಿಂತಹ ಪಡಾಬಡ ರವೀಣ್ಣನವರು, ಅದೇ ರೀತಿ ನಮ್ಮ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವಣ್ಣವರಾಗಿರ್ಬೋದು, ಅದೇ ರೀತಿ ಈಗ ಇದಕ್ಕಿಂತ ಮುಂಚೆ ಬಂದಂಥ ನಮ್ಮ KP ರಾಜಣ್ಣವರು, ಅದೇ ರೀತಿ ಉಸ್ಕೂರ್ ಮಧುರಣ್ಣನವರು, ಮತ್ತು ನನ್ನ ಜೊತೆಲಿ ಸದಾ ಈ ಟೂರ್ನಿಯಲ್ಲಿ ಒಂದು 15 ದಿನಗಳಿಂದ ಹಿಂದೆ ಮುಂದೆ ಇದ್ರ ಬಗ್ಗೆ ಸಲಹೆ ಕೊಟ್ಟಂತಹ BJP ಯುವ ಮುಖಂಡರಾದಂತಹ C ಮುರಾಜಣ್ಣವರಾಗಿರ್ಬೋದು. ಆದರೆ ಏನೇ ಆಗಿರಲಿ, ನಾವು ಏನೇ ಕಾರ್ಯಕ್ರಮ ಮಾಡಲಿ, ನಾವು ಹುಡ್ದಾಗ್ಲಿಂದನೂ ಪಡಾಬಡ ರವಿ ಅಂಕಲ್ ಯಾವತ್ತೂ ನಮ್ಮ ಹಿಂದೆನೇ ಇರ್ತಾರೆ, ಅವ್ರ ಜೊತೆಲೇ ಇರ್ತಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಇದು ಉದ್ದೇಶ ಏನಂತ ಹೇಳಿದ್ರೆ, ಕಾರ್ಮಿಕರೆಲ್ಲ ಒಗ್ಗೂಡಿ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ವರ್ಕರ್ ಅಸೋಸಿಯೇಷನ್ ನಾವು ಸ್ಥಾಪನೆ ಮಾಡಬೇಕಂತ ಯೋಚನೆ ಮಾಡಿದ್ದೀರಿ. ಆನೇಕಲ್ ತಾಲೂಕಿನಲ್ಲಿ ಮೊದಲ ಬಾರಿಗೆ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯು ಯಶಸ್ವಿಯಾಗಿ ನೆರವೇರಿತು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಗಾರನಹಳ್ಳಿ ಗ್ರಾಮದ ಆಟದ ಮೈದಾನದಲ್ಲಿ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗೆ ಗಣ್ಯರು ಹಾಗೂ ಆಯೋಜಕರು ಚಾಲನೆ ನೀಡಿ ಶುಭವನ್ನ ಹಾರೈಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಅತ್ತಿಬೆಲೆ ಸತೀಶ್ ರವರು ಹಾಗೂ ಇಚಂಗೂರು ಪ್ರದೀಪ್ ಅವರು ವಹಿಸಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಹುಸ್ಕೂರು ಮಧುರಣ್ಣ, JDS ಪಕ್ಷದ ಯುವ ನಾಯಕರಾದ KP ರಾಜಣ್ಣ, ಪಟಾಪಟ್ರಾವಿ ಹೋರಾಟಗಾರರ ಮಂಜುನಾಥ್ ದೇವು, ಚೇರ್ಮನ್ ಗಣೇಶ್, ಅತ್ತಿಬೆಲೆ C ಮುನಿರಾಜು, ಕೇಶವ, ಕಿಚ್ಚು ಸುರೇಶ್, ಧನಂಜಯ ರೆಡ್ಡಿ, ಅತ್ತಿಬೆಲೆ ಡಾಕ್ಟರ್ ನಾಗರಾಜ್, ಸಂತೋಷ್ ರೆಡ್ಡಿ, ಜಿಗಡ ಬಾಬು, ಗುಡ್ಡಹಟ್ಟಿ ಅನಿಲ್, ಅತ್ತಿಬೆಲೆ ಸಂಘರ್ಷ, ಪ್ರಮೋದ್, ಅನಿಲ್ ಮತ್ತು ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪದಾಧಿಕಾರಿಗಳು, ಕ್ರೀಡಾಪಟುಗಳು ಭಾಗವಹಿಸಿದರು. ವರದಿ ಗೋಪಿ, ಆನೇಕಲ್.
ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೋಸ್ಕರ ನಮ್ಮ ಸತೀಶು, ಆಮೇಲೆ ಪ್ರದೀಪು, ಕಿರಣ್, ಕೃಷ್ಣಮೂರ್ತಿ, ಓಬಳೇಶು, ಅಂಬಿ, ಉಮೇಶು, ಕಿರಣ್, ರಂಜಿತ್ ಇವರೆಲ್ಲ ಇವರ ನಾಯಕತ್ವದಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ ಕಾರ್ಮಿಕರಿಗೋಸ್ಕರ. ಕಾರ್ಮಿಕರಿಗೆ ಇವತ್ತು ಭಾನುವಾರ ರಜಾ ದಿನ ಹಾಗೆಯೇ ಕ್ರಿಕೆಟ್ ಪಂದ್ಯಗಳನ್ನು ನಮ್ಮ ಸತೀಶ್ ಆಯೋಜನೆ ಮಾಡಿದ್ದಕ್ಕೆ ಕಾರ್ಮಿಕರಿಗೆ ಇವತ್ತು ಅವರಿಗೆ ಒಂದು ವಿಶ್ರಾಂತಿ ಸಿಗ್ತದೆ. ಇವತ್ತು ಎಲ್ಲರ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಅವಕಾಶ ಸಿಗ್ತದೆ ಅವರಿಗೆ. ಇದೇ ರೀತಿ ಕಾರ್ಮಿಕರು ಎಲ್ಲರೂ ಒಗ್ಗಟ್ಟಾಗಿ ಇದೇ ರೀತಿ ಕಾರ್ಮಿಕರು ಇರಲಿ ಅಂತ ನಾನು ಅವರೆಲ್ಲ ಹಾರೈಸ್ತೀನಿ. ಎಲ್ಲರಿಗೂ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಈ ದಿವಸ ನಮ್ಮ ಸತೀಶ್ ಅವರ ಸಹೋದರ ಎಲ್ಲರ ನೇತೃತ್ವದಲ್ಲಿ ನಮ್ಮ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ವತಿಯಿಂದ ಕ್ರಿಕೆಟ್ ಆಯೋಜನೆ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಿ ಚೆನ್ನಾಗಿ ಬರ್ತಾಯಿದೆ ಕಾರ್ಯಕ್ರಮ. ಇನ್ನಷ್ಟು ಚೆನ್ನಾಗಿ ಕಾರ್ಯಕ್ರಮ ಮುಂದುವರಿಲಿ. ನಮ್ಮ ಸತೀಶ್ ಅವರು ನೇತೃತ್ವ ತಗೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಪ್ರದೀಪ್ ಅವರು ಹಾಗೂ ಅವರು ಎಲ್ಲ ಸ್ನೇಹಿತರು, ಹೆಸರು ನೀವೆಲ್ಲ ಸಂಘ ಮಾಡಬೇಕು. ಮೊದಲನೇದಾಗಿ ರೋಡುಗಳಿಗೆ ಇವೆಲ್ಲ ನಮ್ಮ ಶಾಸಕರಿಗೆ ನೀವು ಮಣ್ಣು ಕೊಡಬೇಕು. ತಾವೆಲ್ಲ ಇನ್ನಷ್ಟು ಸಂಘ ಮಾಡಿ, ಆದಷ್ಟು ಬೇಗ ಸಂಘ ಮಾಡಿ. ಯೂನಿಯನ್ ಇದೆ, ಆದರೆ ಕಾರ್ಮಿಕರ ಘಟಕದ್ದು ಒಂದು ಸಂಘಟನೆ ಇಲ್ಲ. ದಯವಿಟ್ಟು ಅದು ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಇನ್ನು ನಿಮ್ಗೆ ಏನು ಬೇಕೋ ಸಪೋರ್ಟ್ ನಾವು ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕಾರ್ಮಿಕರಿಗೋಸ್ಕರ ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿ ಆ ಕಾರ್ಮಿಕರ ಒಂದು ಏಕತೆ ಮತ್ತು ಅವರ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಮುಂದಿನ ದಿನಗಳಲ್ಲಿ, ಯಾಕಂದರೆ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಈ ದೇಶದ ರಾಜ್ಯದ ಮೂಲೆಗಳಲ್ಲಿ ಹಲವಾರು ಸುಮಾರು ಲಕ್ಷಾಂತರ ಜನ ಕಾರ್ಮಿಕರು ವಾಸ ಮಾಡ್ತಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಅವರಿಗೆ ರಕ್ಷಣೆ ಸಿಗುವಂಥ ಕೆಲಸನ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಕಾರ್ಮಿಕರೆಲ್ಲ ಒಗ್ಗಟ್ಟಾಗಬೇಕು. ಯಾಕಂದರೆ ಕಾರ್ಮಿಕರೆಲ್ಲ ಒಡೆದು ಚಿತ್ರಚಿದ್ರಾಗಿದ್ದೀರಾ. ಆದ್ದರಿಂದ ಎಲ್ಲರೂ ಒಟ್ಟಾಗಿ ಇಂಥ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುವುದರ ಮುಖಾಂತರ ಇವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳಿಗೆ ನೀವು ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರೆ ನಿಮಗೆಲ್ಲ ನಾವು ಸ್ಪಂದಿಸುವಂಥ ಕೆಲಸನ ನಿಮ್ಮ ಜೊತೆ ನಿಲ್ಲುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇಂಡಸ್ಟ್ರಿಯಲ್ ಏರಿಯಾ ಕ್ರಿಕೆಟ್ ಕ್ಲಬ್ ವತಿಯಿಂದ ಇವತ್ತೇನು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ನಿಮಗೆ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಕಾರ್ಖಾನೆಗಳಲ್ಲಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, 12 ಗಂಟೆಗಳ ಕಾಲ ಕಾರ್ಯನಿರ್ವಹಿಸಿ ಬಹಳ ಸುಸ್ತಾಗಿ ಮತ್ತು ಸಾಂಸಾರಿಕ ಜೀವನದಲ್ಲಿ ಜಂಜಾಟದಿಂದ ಮಕ್ಕಳು ಓದಬೇಕು, ಎತ್ತಿ ನೋಡಬೇಕು, ಮತ್ತು ಸರ್ಕಾರದಲ್ಲಿ ಬಹಳ ಒಂದು ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥ ಒಂದು ಕಾರ್ಮಿಕರು. ಇವತ್ತು ಆ ಕಾರ್ಮಿಕರು ಅವರ ಮನಸ್ಸು ಉಲ್ಲಾಸಬೇಕು, ಏಕಾಗ್ರತೆ ಸಿಗಬೇಕು, ಅವ್ರಿಗೂ ಒಂದು ದೇಹಾಧಾರದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಏನು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ ಅದು ನಿಜಕ್ಕೂ ಬಹಳ ಶ್ಲಾಘನೀಯ. ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮೊದಲ ಪ್ರಯತ್ನ ಆದಷ್ಟು ಯಶಸ್ವಿಯಾಗಿದೆ. ಇನ್ನು ಮುಂದೆ ಎರಡನೇ ಬಾರಿಗೆ ಇನ್ನೂ ಅತಿ ಹೆಚ್ಚು ಬೊಮ್ಮಸಂದ್ರ ಇರ್ಬೋದು, ಗೆಸ್ಟ್ ಲೈನ್ ಇರ್ಬೋದು, ಮತ್ತೆ ಜಿಗಣಿ ಕೈಗಾರಿಕಾ ಪ್ರದೇಶ ಎಲ್ಲ ಒಟ್ಟಿಗೆ ಸೇರಿಸಿ ಅತಿ ದೊಡ್ಡ ಟೂರ್ನಮೆಂಟ್ ಮಾಡಿ ಅದಕ್ಕೆ ನಮ್ಮ KP ರಾಜಣ್ಣ ಅವರ ಸಪೋರ್ಟ್ ಸಹ ತುಂಬಾ ಇರುತ್ತೆ, ಹಾಗೂ ನಮ್ಮೆಲ್ಲರ ಸಹಕಾರ ಸಹ ತುಂಬಾ ಇರುತ್ತೆ. ನಿಮ್ಗಿನ್ನ ಹೆಚ್ಚು ಪ್ರೋತ್ಸಾಹ ಕೊಡೋದಕ್ಕೆ ಇನ್ನು ಅನೇಕ ರೀತಿ ನಾಯಕರಿದ್ದಾರೆ, ಅವರ ಸಹಕಾರ ತುಂಬಾ ಸಿಗುತ್ತೆ. ನಿಮ್ಮ ಮೊದಲ ಹೆಜ್ಜೆಗೆ ಯಶಸ್ವಿಯಾಗಿ ಅಂತ ಶುಭ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಶುಭವಾಗಲಿ ಎಲ್ಲರೂ ಕಾರ್ಮಿಕರು. ನಾನು ಕಾರ್ಮಿಕನಾಗಿ ಕೆಲಸ ಶುರು ಮಾಡಿದವನು, ಏನೋ ಒಂದು ಉದ್ಯಮದಲ್ಲಿದ್ದೇನೆ. ಅದೇ ಥರ ಎಲ್ಲ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಆಯೋಜನೆ ಮಾಡ್ಕೊಳ್ತಾ ಬಂದಿರ್ತಾರೆ. ಅದು ವ್ಯಕ್ತಿ ಹೆಸರಲ್ಲಾಗಿರ್ಬೋದು ಅಥವಾ ಸಂಘಟನೆ ಹೆಸರಲ್ಲಿ ಮಾಡ್ಕೊಂಡು ಬಂದಿದ್ದಾರೆ, ಅದು ಸ್ವಾಗತ. ಆದರೆ ಇವತ್ತು ಈ ಬಳಗಾರನಹಳ್ಳಿ ಗ್ರೌಂಡಲ್ಲಿ ನನ್ನ ಮಾವನ ಮಗನ ಸತೀಶ್ ಮತ್ತು ಇನ್ನೊಬ್ಬ ನನ್ನ ಪ್ರದೀಪ್ ಇವರಿಬ್ಬರು ಸೇರಿಕೊಂಡು ಹೊಸ ಆಲೋಚನೆಯನ್ನು ಹುಟ್ಟಾಕಿದ್ದಾರೆ. ಈ ಹೊಸ ಆಲೋಚನೆ ಏನಂತ ಹೇಳಿದ್ರೆ, ಕ್ರಿಕೆಟ್ ಅನ್ನೋದು ಎಲ್ರಿಗೂ ಸಂಬಂಧಪಟ್ಟಿದ್ದು, ಕ್ರಿಕೆಟ್ ಅಂತಕ್ಕಂಥದ್ದು ಎಲ್ಲರನ್ನೂ ಒಗ್ಗೂಡಿಸ್ತಕ್ಕಂಥ ಒಂದು ಸಮಾನತೆ ಶಕ್ತಿ ಇರ್ತಕ್ಕಂಥ ಅಂತ ಹೇಳ್ಬಿಟ್ಟು ಇವತ್ತು ಏನು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿದ್ದಾರೆ. ಇಲ್ಲಿವರೆಗೂ ನಾವು ಹಿಂದೆ ನೋಡಿದ್ದು ಏನಂತ ಹೇಳಿದ್ರೆ, ಕ್ರಿಕೆಟು ಕೇವಲ ವ್ಯವಸ್ಥಾಪಕರಾಗಿರ್ಬೋದು ಮಾಲೀಕರ ಒಂದು ಅಧೀನದಲ್ಲಿತ್ತು ಮತ್ತು ಅವ್ರು ಮಾತ್ರ ತಂಡಗಳು ಕಟ್ಕೊಂಡು ಪ್ರತಿ ಭಾನುವಾರ ಆಟ ಆಡೋದು ನಾನು ಕಂಡಿದ್ದೇನೆ. ಆದರೆ ನಮ್ಮ ಸತೀಶ್ ಮತ್ತು ಪ್ರದೀಪ್ ಇಬ್ಬರು ಸೇರಿ ಒಂದು ಕಾರ್ಮಿಕ ಶಕ್ತಿನ ಒಗ್ಗೂಡಿಸ್ಬೇಕಂತೇಳಿ ಆ ಕಾರ್ಖಾನೆಗಳಲ್ಲಿ ಅದು ಹೌಸ್ ಕೀಪಿಂಗ್ ಆಗಿರ್ಬೋದು ಅಥವಾ ಪ್ಯೂನ್ ಆಗಿರ್ಬೋದು ಅಥವಾ ಯಾರೆಲ್ಲ ಮಿಷಿನ್ಗಳ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಾಗಿರ್ಬೋದು, ಯಂತ್ರಗಳ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಗ್ಗೂಡಿಸಿ ಮೇಲು ಕೀಳು ಮತ್ತು ಅಪ್ಪರ್ ಪೊಸಿಷನ್ ಲೋಯರ್ ಪೊಸಿಷನ್ ಅಂತ ಹೇಳಿದ್ರೆ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇದು ಸ್ವಾಗತಾರ್ಹ. ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಪ್ರೀಮಿಯರ್ ಲೀಗ್ ಆಯೋಜಕರಾಗಿರ್ತಕ್ಕಂತಹ
ಸತೀಶ್ ಅವರು ಹಾಗೆ ಪ್ರದೀಪ್ ಚಾಲುಕ್ಯರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕಾರ್ಮಿಕರು ಪ್ರತಿನಿತ್ಯ ದುಡಿಮೆಯಲ್ಲಿ ತೊಡಗಿರ್ತಾರೆ. ಅವ್ರಿಗೆ ಮೈಂಡ್ ರಿಲೀಫ್ ಆಗೋದಕ್ಕೆ ಇಂಥ ಕ್ರೀಡೆಗಳು ಅವಶ್ಯಕತೆ ಇರ್ತದೆ. ಇಂಥ ಕ್ರೀಡೆಗಳು ಇನ್ನೂ ಹೆಚ್ಚೆಚ್ಚಾಗಿ ನಡೆಸೋದಕ್ಕೆ ನಮ್ಮ ಗಣೇಶ ಅಣ್ಣ ಅಂತವರು ಮತ್ತು ನಮ್ಮಂಥವ್ರ ಜೊತೆ ಸದಾ ಅವ್ರ ಜೊತೆಲಿ ಇರ್ತೀರಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರ್ತೇವೆ. ಜೈ ಭೀಮ್. ಮೊದಲನೇದಾಗಿ ಇಲ್ಲಿ ಕ್ರಿಕೆಟ್ ಮಾಡ್ತಾ ಇರೋರಿಗೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಸತೀಶ್ ಅಣ್ಣ ಅವ್ರಿಗೆ. ಮೊದಲನೇದಾಗಿ ಇಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡಿರೋ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ನಮ್ಮ ರವಿ ಅಣ್ಣ ಹೇಳ್ದಂಗೆ ಅದು ನಿಜನೇ, ಇಲ್ಲಿ ನಮ್ಮ ತಾಲೂಕಲ್ಲಿ ಜಾಸ್ತಿ ಜನ ಇದ್ದಾರೆ ಆಡೋರು. ಎಲ್ಲರೂ ಬೇರೆ ಬೇರೆ ಕಡೆ ಹೋಗಿ ಆಡ್ತಾರೆ. ನಮ್ಮ ತಾಲೂಕಲ್ಲಿ ಜಾಗ ಇಲ್ದಿರ ಬೇರೆ ಬೇರೆ ಕಡೆ ಹೋಗಿ ಆಡ್ತಾರೆ. ನನ್ನ ಕ್ಲೋಸ್ ಫ್ರೆಂಡ್ಸು ಆಡ್ತಾರೆ. ಅದು ಇವ್ರು ಹೇಳ್ದಂಗೆ ಸ್ವಲ್ಪ ಆದ್ರೂ ಇವ್ರು ಕೇಳಿರೋದ್ರೆ ಅಟ್ಲೀಸ್ಟ್ 50% ಮಾಡಿದ್ರೇ ತುಂಬ ಯೂಸ್ ಆಗುತ್ತೆ ನಮ್ಮ ತಾಲೂಕಲ್ಲಿರೋರಿಗೆ. ಇದನ್ನು ಇದೇ ಪರವಾಗಿ ಎಲ್ಲ ಯೂತ್ಸ್ನೂ ಒಂದು ಸತಿ ಕೂರಿಸಿ ನಾವು ಒಂದು ಸ್ವಲ್ಪ ಮೀಟಿಂಗ್ ಮಾಡಿ ಎಲ್ಲರಿಗೂ ಹೇಳಿ ಸ್ವಲ್ಪ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ಮೂವ್ ಮಾಡಿಸ್ಬೇಕು ಅಂತ ಕೇಳ್ತೀನಿ. ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಕಾರ್ಮಿಕರು ಎಲ್ಲ ಸೇರಿ ಒಗ್ಗೂಡಿ ನಮ್ಮ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇವತ್ತು ಕ್ರಿಕೆಟ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಈ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಆಲ್ಮೋಸ್ಟ್ ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಈ ಕ್ರಿಕೆಟ್ನಲ್ಲಿ ಭಾಗವಹಿಸಿದೆ. ಈ ಇಂಡಸ್ಟ್ರಿಯಲ್ ಕ್ರಿಕೆಟ್ ಲೀಗ್ನ ಮುಖ್ಯವಾಗಿ ನನ್ನ ಹಿಂದೆಗಡೆ ಬೆನ್ನೆಲುಬಾಗಿ ನಿಂತಹ ಪಡಾಬಡ ರವೀಣ್ಣನವರು, ಅದೇ ರೀತಿ ನಮ್ಮ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವಣ್ಣವರಾಗಿರ್ಬೋದು, ಅದೇ ರೀತಿ ಈಗ ಇದಕ್ಕಿಂತ ಮುಂಚೆ ಬಂದಂಥ ನಮ್ಮ KP ರಾಜಣ್ಣವರು, ಅದೇ ರೀತಿ ಉಸ್ಕೂರ್ ಮಧುರಣ್ಣನವರು, ಮತ್ತು ನನ್ನ ಜೊತೆಲಿ ಸದಾ ಈ ಟೂರ್ನಿಯಲ್ಲಿ ಒಂದು 15 ದಿನಗಳಿಂದ ಹಿಂದೆ ಮುಂದೆ ಇದ್ರ ಬಗ್ಗೆ ಸಲಹೆ ಕೊಟ್ಟಂತಹ BJP ಯುವ ಮುಖಂಡರಾದಂತಹ C ಮುರಾಜಣ್ಣವರಾಗಿರ್ಬೋದು. ಆದರೆ ಏನೇ ಆಗಿರಲಿ, ನಾವು ಏನೇ ಕಾರ್ಯಕ್ರಮ ಮಾಡಲಿ, ನಾವು ಹುಟ್ದಾಗ್ಲಿಂದನೂ ಪಡಾಬಡ ರವಿ ಅಂಕಲ್ ಯಾವತ್ತೂ ನಮ್ಮ ಹಿಂದೆನೇ ಇರ್ತಾರೆ, ಅವ್ರ ಜೊತೆಲೇ ಇರ್ತಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಇದು ಉದ್ದೇಶ ಏನಂತ ಹೇಳಿದ್ರೆ, ಕಾರ್ಮಿಕರೆಲ್ಲ ಒಗ್ಗೂಡಿದ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ವರ್ಕರ್ ಅಸೋಸಿಯೇಷನ್ನ ನಾವು ಸ್ಥಾಪನೆ ಮಾಡಬೇಕಂತ ಯೋಚನೆ ಮಾಡಿದ್ದೀರಿ. ಆಲ್ರೆಡಿ ಹೇಳಿದ್ದೀವಿ ಹಿರಿಯರಿಗೂ. ಈಗ ನೆಕ್ಸ್ಟು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ KP ರಾಜಣ್ಣವರು ಸಹ ಇದೇ ರೀತಿ ಇನ್ನೊಂದು ಮುಂದಿನ ವರ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಅವರು ಸಹ ಹೇಳಿದ್ದಾರೆ. ಎಲ್ಲ ಹಿರಿಯರು ಏನು ಸಲಹೆ ಕೊಡ್ತಾರೋ ಅದೆಲ್ಲ ನೋಡಿಕೊಂಡು ಕಾರ್ಮಿಕರಿಗೆ ಯಾವತ್ತೇ ಆಗಲಿ ತೊಂದರೆ ಆದಂಥ ಸಂದರ್ಭಗಳಲ್ಲಿ ಆ ಕಾರ್ಮಿಕ ಭಾಗದಲ್ಲಿ ಯೂನಿಯನ್ಗಳಿರ್ತವೆ, ಒಂದು ಕಂಪ್ನಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಇವತ್ತು ಇಡೀ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲೇ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಂದರೆ ಆಶೀರ್ವಾದ, ಸ್ನೈಡರು, ಬೂಲರು ಕಾರ್ಪೊರೇಟ್ ಕಂಪ್ನಿಗಳು. ಹಾಗಾಗಿ ಎಲ್ಲ ಕಂಪನಿಗಳನ್ನು ಸೇರಿ ನಾವು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ವರ್ಕರ್ಸ್ ಅಸೋಸಿಯೇಷನ್ನ ಕಟ್ತಾ ಇದ್ದೀವಿ. ನಮಗಿಂತ ಮುಂಚಿತವಾಗಿ 15-20 ವರ್ಷಗಳಿಂದನೂ ಈ ಭಾಗದಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕಾರ್ಮಿಕರಿಗೆ ಏನೇ ಸಮಸ್ಯೆ ಆದಂಥವ್ರನ್ನ ಓನರ್ಗಳನ್ನ ಎದುರಿಸಿ ಒಂದು ಶೋಷಿತರ ಪರ ಧ್ವನಿಯಾದಂಥವ್ರೆ ನಮ್ಮ ಪಡಾಬಡ ರವಿ ಅಂಕಲ್. ಇವತ್ತು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ನಡೆದೈತೆ ಅಂತ ಹೇಳಿದ್ರೆ ಅದಕ್ಕೆ ಅವರೇ ಕಾರಣ. ಈಗ ಅವರೊಂದು ನಿಲುವು ತಗೊಂಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಹೋಬಳಿ, ಕಸ್ಬಾ ಆಗಿರ್ಬೋದು, ನಮ್ಮ ಅತ್ತಿಬೆಲೆ ಹೋಬಳಿ ಆಗಿರ್ಬೋದು, ಸರ್ಜಾಪುರ ಹೋಬಳಿ ಆಗಿರ್ಬೋದು, ಇಷ್ಟು ಹೋಬಳಿಗಳಲ್ಲಿ ಇಷ್ಟು ದಿವಸ ನಾವು ಯುವಕರು ಏನು ಪರದಾಡ್ತಾ ಇದ್ರೋ ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಿದ್ದಾರೆ. ಒಂದು ಆಟದ ಮೈದಾನ ಬೇಕು ಅಂತೇಳಿ 10 ಎಕರೆ ಅವ್ರು ಏನೇ ನಿರ್ಧಾರ ತಗೊಂಡು ಈಗ ಸಮಿತಿಗಳನ್ನ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಮಿತಿನೂ ಸಹ ಎಲ್ಲ ನಮ್ಮ ಆನೇಕಲ್ ಭಾಗದ ಎಲ್ಲ ಯುವಕರು ಸೇರಿ ಅವ್ರು ಯಾವ ರೀತಿ ನಮಗೆ ಸೂಚನೆ ಸಲಹೆಗಳು ಕೊಡ್ತಾರೋ ಈ ಥರ ಕೆಲಸ ಮಾಡಿ ಅಂತೇಳಿ ಆ ಥರ ಅವ್ರು ಯಾವುದೇ ಹೋರಾಟದ ರೂಪುರೇಷೆ ತಗೊಂಡ್ರು ಅವ್ರಿಗೆ ನಮ್ಮ ಜೊತೆಲಿ ಅವ್ರು ಯಾವ ಥರ ಇರ್ತಾರೋ ಅದೇ ಥರ ನಾವು ಇರ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ಹಾರ್ಟ್ಫುಲ್ ಹೇಳ್ಬೇಕಂದ್ರೆ ಧನ್ಯವಾದಗಳು ಪಡಾಬಡ ರವಿ ಸರ್ಗೆ. ಆಮೇಲೆ ಹೌದು, ನೂರಾರು ಜನಕ್ಕೆ ಇದು ಕೇವಲ ಯಾರೋ ಒಬ್ರಿಗೋಸ್ಕರ ಅಲ್ಲ, ಏನೋ ಅವ್ರ ಮನೆಗೋಸ್ಕರ ಇಲ್ಲ ಪಕ್ಷಕ್ಕೋಸ್ಕರನೋ ಒಂದು ಸಂಘಟನೆಗೋಸ್ಕರನೋ ಅಲ್ಲ. ಈಗ ಅವರು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡು ಇವತ್ತು ಯುವಕರ ಬಗ್ಗೆ ಒಂದು ಕಾಳಜಿ ಇಟ್ಟು ಹೌದು ನಮ್ಮ ಮೈದಾನ ಇಲ್ಲ, ಈಗ ಪೇ ಮಾಡಿ, ಈಗ ನಾವು ಮೊನ್ನೆ ಕೇಳಿದ್ವಿ ಇದನ್ನ ನಡೆಸ್ಬೇಕನ್ನೋ ಒಂದು 30,000 ಕೇಳಿದ್ರಲ್ಲಿ ನೆರಡೂರಲ್ಲಿ. ಹೀಗಾಗಿ ಇದು ದೊಡ್ಡ ಸಮಸ್ಯೆನೇ ಆಗಿದೆ. ಆಮೇಲೆ ಇದು ಹೇಳಿದ್ರು ಸರ್ಕಾರಿ ಕಚೇರಿಗಳದ್ದು ಹೇಳಿದ್ರು. ಅವ್ರು ಯಾವುದೇ ರೀತಿ ಅವ್ರು ಯಾವಾಗಲೂ ಯೋಚನೆ ಮಾಡೋದೇ ದಲಿತರ ಪರ, ಶೋಷಿತರ ಪರ. ಯಾರು ಧ್ವನಿ ಇಲ್ಲ ಅಂತ ಹೇಳ್ತಾರೋ ಅವ್ರ ಪರ ನಿಲ್ತಾರೆ. ಅವರು ಏನೇನು ನಿಲ್ಲು ತಗೊಳ್ಳಿ. ಈಗ ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನೆಲುಬಾಗಿ ಬಂದಂತಹ ನನ್ನ ಸಹೋದರರಾದಂಥ ಪ್ರಮೋದ್ ಆಗಿರ್ಬೋದು, ನಮ್ಮ ಅನಿಲ್ ಅವರಾಗಿರ್ಬೋದು, ನನ್ನ ಜೊತೆಲಿ ನಿಂತಹ ಪ್ರದೀಪು ಮತ್ತು ನಮ್ಮ ಆಶೀರ್ವಾದ ಘಟಕ, ಮುಖ್ಯವಾಗಿ ಕಿರಣ್ ಆಗಿರ್ಬೋದು, ಓಬಳೇಶ್ ಅಣ್ಣ ಆಗಿರ್ಬೋದು, ನಮ್ಮ ಕೃಷ್ಣಮೂರ್ತಿ ಅಣ್ಣ ಆಗಿರ್ಬೋದು, ಅಂಬರೀಷು, ಕಿರಣ್, ಮಂಜು ಇವರೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮ ಈ ಮಟ್ಟಕ್ಕಾಗಿದೆ. ಮುಂದಿನ ವರ್ಷದಲ್ಲಿ ಹಿರಿಯರ ಸಲಹೆಗಳ ಮೇರೆಗೆ ನಾವು ಇನ್ನೂ ಅದ್ಭುತವಾದಂತಹ ಟೂರ್ನಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಜೈ ಭೀಮ್, ವಂದನೆಗಳಂತೆ. ಇವತ್ತಿನ ಕಾರ್ಮಿಕರು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನಮ್ಮ ತಾಲೂಕಿನ ನಾಯಕರು ಹಾಗೂ ಕ್ರೀಡೆ ವ್ಯಕ್ತಿಗಳು ಬಂದು
ಈ ಚಾಲನೆ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಅವ್ರು ಬಂದಿದ್ದಕ್ಕೆ. ಆಮೇಲೆ ಈಗ ಅಣ್ಣ ಹೇಳ್ದಂಗೆ ಇಲ್ಲಿ ಮೈದಾನದ ಕೊರತೆ ಇದೆ, ಅವ್ರೇನು ನಿಲುವು ತಗೊಂಡ್ರು ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿ. ಇವತ್ತೊಂದು ದಿನ ಕಾರ್ಮಿಕರ ಪರವಾಗಿ ಕ್ರೀಡೆಯನ್ನು ಆಯೋಜಿಸಲಾಗಿದೆ. ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ರು, ಅವ್ರವ್ರ ಖುಷಿನ ವ್ಯಕ್ತಪಡಿಸಿದ್ರು. ಒಬ್ರು ಮಾತ್ರ ಅವ್ರ ದುಃಖನ ವ್ಯಕ್ತಪಡಿಸಿದ್ದಾರೆ, ಪಟಭಟ್ ರವಿ ಅಣ್ಣವರು. ಅದೇನಂದ್ರೆ ಕ್ರೀಡೆ ಇಲ್ಲ, ಕ್ರೀಡಾಗದ ಫೀಲ್ಡ್ ಇಲ್ಲ. ಮೇಯ್ನ್ ಆಗಿ ಆ ಫೀಲ್ಡ್ ಒಂದು ಪಟಭಟ್ ರವಿ ಅಣ್ಣ ಹೇಳ್ದಂಗೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ, ಎಚ್ಚರಿಕೆನೂ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಕೈಗೆತ್ಕೊಂಡು ಕ್ರೀಡೆ ಮನೋಭಾವ ಉಳ್ಳಂಥವರಿಗೆ ದಯವಿಟ್ಟು ಒಂದು ಫೀಲ್ಡನ್ನು ಮಂಜೂರು ಮಾಡಿಕೊಡಿ. ಧನ್ಯವಾದ.